ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಒಂದು ಫಂಕ್ಷನ್ಗೆ ಹೋಗೋದಿತ್ತು. ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದೆ ಅಲ್ವಾ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳಿಬಿಟ್ಟು ಆ ವಿಡಿಯೋ ಇದೇ ಆಗಿರುತ್ತೆ. ಮಿಸ್ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಬಂದ್ಬಿಟ್ಟು ಅದೇ ಹೇಳಿದೆ ಅಲ್ವಾ, ನನಗೆ ಮಗಳಾಗಬೇಕು, ಅವ್ರದ್ದು ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ. ಫೈನಲ್ ಆಗಿ ರೀಚ್ ಆಗಿದ್ದೀವಿ. ನಾವು ಬಸ್ಸು ಅಲ್ಲಿ ಇಲ್ಲಿ ಹತ್ತಿ ಇಳಿದು ಹೋಗೋ ಇದಕ್ಕಿಂತನೂ ಅದು ಬೇರೆ ಬೆಂಗಳೂರಿಂದ ಹೋಗ್ಬೇಕಾಗಿತ್ತಲ್ವ. ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಅಕ್ಕ ಮನೆಗೆ, ಅಲ್ಲಿಂದ ಮತ್ತೆ ಇಲ್ಲಿಗೆ ಹೋಗಬೇಕಾಗಿತ್ತು. ಗೃಹ ಪ್ರವೇಶ ಎಲ್ಲ ಆಗ್ತಾಯಿದೆ ಅಲ್ಲಿಗೆ, ಅದಕ್ಕೋಸ್ಕರನೇ ಇಲ್ಲಿ ಇಳಿದು ಹತ್ತು ಹೋಗೋ ಇದಕ್ಕಿಂತನೂ ನಾವು ಕ್ಯಾಬ್ ಮಾಡಿಕೊಂಡು ಹೋದರೆ ಲೊಕೇಶನ್ಗೆ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕ್ಯಾಬ್ ಮಾಡಿಕೊಂಡು ಹೋಗಿದ್ದು. ನಾನು ನನ್ನ ಚಿಕ್ಕ ಮಗ ಇಬ್ಬರೇ. ನಾವು ಹೋದ್ವಿ. ಆಲ್ರೆಡಿ ಆಗ್ತಾನೆ ಎಲ್ಲನೂ ಪೂಜೆಗೆಲ್ಲನೂ ರೆಡಿ ಮಾಡಿದ್ರು. ನಾನು ಕೆಲವೊಬ್ಬರೆಲ್ಲ ಬಂದಿದ್ದರು, ಕೆಲವೊಬ್ಬರು ಬರಬೇಕಾಗಿತ್ತು. ಹೋಗಿದ ತಕ್ಷಣ ನೋಡಿ ದೇವ್ರ ಮನೆ, ದೇವ್ರ ಅಲಂಕಾರ ಇದೆಲ್ಲನೂ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಮನಸ್ಸಿಗೆ ಒಂಥರ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಈ ಥರ ಮನೆಯೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲ ಎರಡು ಮನೆ ಕಟ್ಟಿರೋವಂಥದ್ದು, ಒಂದೇ ಡಿಸೈನು, ಎರಡು ಮನೆ. ನಾವು ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ ತೋರಿಸಿದೆ ಅಲ್ವಾ, ಅದು ಒಂದು ಮನೆ. ಹಿಂದಿನ ದಿನ ಅಲ್ಲಿ ಪೂಜೆ ಎಲ್ಲನೂ ಮಾಡಿದ್ದಾರೆ, ವಾಸ್ತು ಪೂಜೆ ಎಲ್ಲನೂ. ಇದು ಇನ್ನೊಂದು ಮನೆ ಇವತ್ತು ಇಲ್ಲಿ ಮಾಡ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಹೋಗೋಷ್ಟರೊಳಗೆ ಹಾಲುಕ್ಸೋ ಶಾಸ್ತ್ರಕ್ಕೆ ರೆಡಿ ಮಾಡ್ತಾಯಿದ್ರು. ಇವಾಗ ಬಂದಿದ್ದೀವಿ. ಇವಾಗ ಹೇಳ್ತೀನಿ ಇವರು ಯಾರು ಅಂತ ಹೇಳಿಬಿಟ್ಟು. ಈ ಹಿಂದಿನ ವಿಡಿಯೋದಲ್ಲಿ ಎಲ್ಲನೂ ತುಂಬ ದಿನ ಆಯಿತು, ಒಂದು 10 ಡೇಸು ಆ ಥರ. ಇವ್ರಿಗೆ ಗಿಫ್ಟ್ ಎಲ್ಲನೂ ತೊಗೊಂಡೆ ಅಲ್ವಾ, ಮತ್ತು ಹಾಗೆ ಇವರು ಬಂದಾಗ ಒಬ್ಬಟ್ಟು ಈ ಥರ ಎಲ್ಲ ಮಾಡಿದ್ದು ವಿಡಿಯೋ ಕೂಡ ಹಾಕಿದ್ದೆ ಪತ್ರಿಕೆ ಕೊಡುವಾಗ ಎಲ್ಲನೂ. ಇವರು ಯಾರು ಅಂದರೆ, ಇವಾಗ ನಮ್ಮ ಯಜಮಾನ್ರು ಇದ್ದಾರಲ್ವ, ಅವರ ಅಣ್ಣನ ಸ್ವಂತ ಮಗಳು ಆ ಕಡೆ ಇದ್ದಾಳಲ್ವ, ಆ ಹುಡುಗಿ ಭವ್ಯ ಅಂತ ಹೇಳ್ಬಿಟ್ಟು, ಅವ್ರ ಮನೆ ಗೃಹ ಪ್ರವೇಶನೇ, ಅದಕ್ಕಂತಲೇ ಹೋಗಿರೋಂಥದ್ದು. ಇವಾಗ ಹಾಲುಕ್ಸೋದು ಶಾಸ್ತ್ರ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಹೇಳಿ. ವಸುದೇವ ದೇವಕಿ ಸುತಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಮಾತಾ ಅನ್ನಪೂರ್ಣೇಶ್ವರಿ ದೇವತಾಭ್ಯೋ ನಮಃ. ಅಕ್ಷಯ ಪಾತ್ರಂ ವಿಧಾಯ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಎಲ್ಲದಕ್ಕೂ ವಾಯ್ಸ್ ಕೊಡೋದಕ್ಕಿಂತನೂ ಹಾಗೆ ಒರಿಜಿನಲ್ ವಾಯ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ಅಡುಗೆ ಮನೆಯೂ ಅಷ್ಟೇ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡಿ. ದೇವರಂತೂ ನೋಡೋಕ್ಕೆ ನನಗೆ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಥರ ಹೋಗಿದ್ವಿ ಅಂತ ಮೆಮೊರಿನೂ ಇರುತ್ತೆ. ಆ ಹುಡುಗಿನೂ ನಮ್ಮ ವಿಡಿಯೋ ನೋಡ್ತಾ ಇದ್ರೂ ಆ ಹುಡುಗಿಗೂ ಒಂದು ಮೆಮೊರಿ ಇರುತ್ತೆ, ಈ ಥರ ನಮ್ಮ ಮನೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ವಿಡಿಯೋ ಎಲ್ಲನೂ ಪೂರ್ತಿ ಹಾಕಿದ್ದೀನಿ. ನಾನು ಕೆಲವೊಂದು ಫೋಟೋಸ್ನ ಎಲ್ಲನೂ ತಗೊಂಡೆ. ದೇವರು ನೋಡೋಕ್ಕೆ ತುಂಬಾ ಚೆನ್ನಾಗಿದ್ರಲ್ವ, ಅದಕ್ಕೆ. ಹಾಗೆ ನಮ್ಮ ಹುಡುಗಿಯವರ ಓರ್ಗಿತ್ತಿ ಅವರೂ ಮಾತಾಡಿಸ್ತಾ ಇದ್ರು, ಕೇಳಿಸ್ಕೊಂಡಿರ್ತೀರ ವಿಡಿಯೋದಲ್ಲಿ, ಈ ಹಿಂದಿನ ವಿಡಿಯೋದಲ್ಲಿ ನೋಡಿ. ನರಸಿಂಹಸ್ವಾಮಿ ಫೋಟೋ ಮತ್ತು ಕಳಶ ಎಲ್ಲ ಇಟ್ಟಿದ್ರು. ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ಫೋಟೋ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಡಿಸೈನ್ ಎಲ್ಲನೂ. ಇನ್ನು ನೋಡಿ, ಇದು ಬಂದ್ಬಿಟ್ಟು ಅಡುಗೆ ಮನೆ. ಅಲ್ಲೂ ಅಷ್ಟೇ ಈ ಥರ ರೆಡಿ ಮಾಡಿದರು, ಡೆಕೋರೇಷನ್ ಮಾಡಿದರು. ಅದು ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಬಂದವರೆಲ್ಲನೂ ಅಲ್ಲೇ ನೋಡ್ತಾಯಿದ್ರು ನೋಡಿ. ಇಲ್ಲಿ ಒರಳು ಈ ಥರ ಎಲ್ಲನೂ ಇಟ್ಟಿದ್ರು. ಇನ್ನು ಪೂಜೆಗೆ ಅಂದರೆ ಇದೆಲ್ಲನೂ ಇರಲೇಬೇಕಾಗತ್ತಲ್ಲ ಎಲ್ಲನೂ. ಇನ್ನು ಇವಾಗ ಹೊಸ ಪ್ಯಾಷನ್ನು ಕಬೋರ್ಡ್ ಸಿಸ್ಟಮ್ ಅಲ್ವಾ, ಎಲ್ಲನೂ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅದೇ ವಿಡಿಯೋಗಳಲ್ಲೇ ನೋಡ್ತಾ ಇದ್ವಲ್ಲ, ಅಂದರೆ ವ್ಲಾಗ್ಸ್ ಹಾಕಿರ್ತಾರೆ ಕೆಲವೊಬ್ಬರು, ಅದರಲ್ಲೇ ನೋಡ್ತಾ ಇದ್ವಿ. ಇವಾಗ ನಮ್ಮ ಮಗಳ ಮನೆಯಲ್ಲೇನೋ ನೋಡಿದ್ವಿ, ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು.
ಇನ್ನು ಇಲ್ಲಿ ಪೂಜೆ ಸ್ಟಾರ್ಟ್ ಓಂ ಅಂಗಾರಕಾಯ ನಮಃ ಪ್ರಾರ್ಥನೆ ಮಾಡಿಕೊಂಡು ಆಚೆ ಬಂದು ಬುಧ ಬುದ್ಧಿ ಜ್ಞಾನಿಗಳಿಗೆ ಕಟ್ಟಿರ್ತೀವಿ. ಒಳ್ಳೆ ಬುದ್ಧಿ ಬೇಡ, ಜ್ಞಾನ ಆಗಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ ತಗಬೇಕು, ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಕೆಲಸದಲ್ಲಿ ಪ್ರಮೋಷನ್ಗಳಾಗಬೇಕು ಅನ್ನೋ ಆ ಬುಧ ಅನುಗ್ರಹ ಇರಬೇಕು. ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಜಾತಕದಲ್ಲಿ ಇನ್ನು ಇದು ಬಂದ್ಬಿಟ್ಟು ಹಾಲ್ ಆಗಿರುತ್ತೆ, ಅದು ಅಷ್ಟೇ ಪೂಜೆ ಎಲ್ಲನೂ ಅಲ್ಲೇ ರೆಡಿ ಮಾಡಿರೋವಂಥದ್ದು. ಹಾಗೆ ನೋಡಿ ಡಿಸೈನ್ ಎಲ್ಲನೂ ಈ ಥರ ಇದೆ. ಇನ್ನು ದೇವ್ರ ಮನೆಯೂ ಅಷ್ಟೇ ನೋಡಿ, ಅಲ್ಲೇ ಹಾಲ್ ಒಳಗಡೆ ದೇವ್ರ ಮನೆಯೂ ಈ ಥರ ರೆಡಿ ಮಾಡಿ ಇನ್ನು 2 ಜೋಡಿಗಳಿದ್ವಲ್ಲ, ಒಂದು ಜೋಡಿನ ಕೆಳಗಡೆ ಕೂರಿಸಿ ಪೂಜೆ ಮಾಡಿಸ್ತಾಯಿದ್ರು, ಇನ್ನೊಂದು ಜೋಡಿನ ಮೇಲ್ಗಡೆ ಕರ್ಕೊಂಡೋಗಿ ಸುದರ್ಶನ ಚಕ್ರ ಅಲ್ಲಿ ಪೂಜೆ ಮಾಡಿಸ್ತಾಯಿದ್ರು ಇನ್ನೊಬ್ಬರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೈಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಸುದರ್ಶನಮಹಾರ್ಥ ದೇವತಾಭ್ಯೋ ನಮಃ ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ. ಉವಾಚ ಮಲ್ವಿಕಾದಿಸುಗಂಧಿನಿ ಮಾನಿತ್ಯಾದ್ರಿವೇ ಪ್ರವಾಮಯಾರ್ಕಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಪುಷ್ಯತಾಂ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಪುಷ್ಪೈ ಪೂಜಯಾಮಿ. ಒಂದೊಂದಿನಿಂದ ಪೂಜೆ ಮಾಡ್ತಾರೆ ಇಬ್ಬರು. ಓಂ ಕೇಶವಾಯ. ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ, ಕೂತ್ಕೊಂಡೆ ಮಾಡಿ. ತಟ್ಟೆ ಮುಂದೆ ಹೇಳಿ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುರಾಯ ನಮಃ, ವಾಮನಾಯ ನಮಃ. ಸತ್ಯಂ ದೊಡ್ಡಂತೆ ನಮಃ ಕಾಮಧೇನು ರಾಮೇ ಧ್ಯಾನಾಯ ಬ್ರಹ್ಮಣೇ ಸ್ವಾಹ. ಕದಲೇ ಪದ ಪಂಡನಾರಿಕೇವ್ಯಾಮಿ ಮಂಗಳಾನಿ ಮಹಂತಂ ಕರ್ಪೂರ ಮಂಗಳದೇಯಾದಿದರ್ಶಯ. ಅಂದರೆ ಎಲ್ಲರೂ ಸ್ಕಿಪ್ ಮಾಡ್ದಿರ ಹಾಗೆ ಇಟ್ಟಿದ್ದೀನಿ ಮಂತ್ರ ಹೇಳೋದು ಎಲ್ಲನೂ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಲ್ಲಿ ಬಂದ್ಬಿಟ್ಟು ಹೋಮ ಸ್ಟಾರ್ಟ್ ಆಗಿದೆ. ಇವರು ಬಂದ್ಬಿಟ್ಟು ಅಣ್ಣ ತಮ್ಮಂದರು ಪೂಜೆ ಮಾಡ್ತಾರೆ. मया देव स्थापितं च उदासन येन मे सफल सुफल अवाप्तिः ऋण रोग दारिद्र्य पापक्षुतं नश्यन्तु मम सर्वदा. नमः सूर्याय चन्द्राय मंगलाय बुधाय च शुक्र शनिभ्य च राहुवे केतवे नमः. देहि देव परम ज्ञानम, देहि देव परम सुखम, धनम देहि, यशो देहि, काम मोक्षं च देहि मे. सौभाग्य रुद्धिम कुरु मे गृहे श्री सुवर्ण रुष्टिम कुरु मे गृहे श्री सकल राज्यम सुवर्ण रुष्टिम कुरु मे गृहे श्री इति मनसा अभीष्ट प्रार्थना समर्पयामि. यज्ञेश्वराय यज्ञेश्वराय नमो नमः. यज्ञेश्वराय नमो नमः. पूर्णाहुतिं घोष्यामि. अष्टानवदश एकादश द्वादश समबलपूर्वयित्वा सप्तदश सप्ताशाय सप्तहोत्रे सप्तायन्त्य सप्ताकृतेन स्वकृतेन स्वाहा. अग्ने सप्तपदये तन्नमः. ओम चन्द्रमे वैष्णवे प्रियन्तमे दुर्गावत्तमे दोमरदत्तमे भद्रन्तमे जयन्तमे वत्तमे भगत्तमे रोडिन्तमे चिन्तातमे दत्तातमे दोत्तमे दुर्गन्तमे स्वाहा. पूर्णावति उत्तमं स्वामे सर्वं मयि पूर्णावतिः सर्वतेनाप्नोति अतः इमं मयि पूर्णावतिः अस्यामेव प्रतिष्ठते स्वाहा.
पूर्णावति उद्धार महत्वाकांतांतम गुणकामंतम अनुग्रहणन्तु ಎಲ್ಲರಿಗೂ ಕೊಡಿ ನೀವು ತಗೊಳ್ಳಿ ಕೊಡಮ್ಮ ಎಲ್ಲರೂ ಕೊಡಮ್ಮ ಲೀಡರ್ ಕೊಡಿ ಇನ್ನು ಇಲ್ಲಿ ಹೋಮ ಪೂಜೆ ಆಗಿ ಮತ್ತೆ ಕೆಳಗಡೆ ಎಲ್ಲನೂ ಹೋಗಿ ವಾಸ್ತು ಪೂಜೆ ಎಲ್ಲನೂ ಮಾಡಿಕೊಂಡು ಅದೆಲ್ಲ ಆಗಿದ್ದಾದಮೇಲೆ ಮತ್ತೆ ಬ್ರೇಕ್ ಕೊಟ್ಟು ಮತ್ತೆ ಇವಾಗ ರೆಡಿಯಾಗಿ ಬಂದಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. दर्शयामि युगतपाद मध्ये आजं समर्पयामि आजम्नानन्तरे नानाविधं परिमला पत्रपुष्पाणि समर्पयामि देवस्य रक्षां धारयामि पुत्ररक्षां धारयामि शिरसा गृह्णामि नमस्करोमि लक्ष्मी रमण गोविंद गोविंद आंजनेय वर्ग गोविंद गोविंद ಏಡುಕೊಂಡಲವಾಡ ಗೋವಿಂದ ಗೋವಿಂದ ವಾಸನೆ ಕೈ ಕೊಡಿ ओम नमः श्रीमन्नारायणाय नमः ओम नमः श्रीमन्नारायणाय नमः ओम नमः सत्यदेवाय नमः आंजनेय जय ತಿಳಿಸಿಕೊಳ್ಳಿ ಪುನಃ ಸುಂದರ ಕಾಳಿಗಳನ್ನು ಕೊಂಡು ಇಳೆಯ ಶಿವರ ವಿಷ್ಣು ಅಡಿಯೊಳಗೆ ಮಂಗಳ ಸ್ನಾನವನ್ನು ಮಾಡಿ ಉತ್ತಕರ್ಪಣವನ್ನು ಪೂರೈಸಿ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ಆಗ್ತಾಯಿದೆ, ಹಾಗೆ ಕಥೆನೂ ಓದ್ತಾ ಇದ್ದಾರೆ. ಇನ್ನು ಕಂಪ್ಲೀಟ್ ಕತೆ ಎಲ್ಲನೂ ಅಂದರೆ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ. ಈಗಾಗಲೇ ಪೂಜೆ ಎಲ್ಲ ಯಾವ ಥರ ಮಾಡ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಮಂತ್ರ ಸಮೇತ ಹಾಕಿದ್ದೀನಿ. ಅದಕ್ಕೋಸ್ಕರ ಈ ಕತೆ ಏನೂ ಹಾಕಲಿಲ್ಲ, ಹಾಗೆ ಮೇಲ್ಮೇಲೆ ಕೆಲವೊಂದು ಅಂದರೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಈ ಹುಡುಗಿ ಬಂದ್ಬಿಟ್ಟು ಅದೇ ನಮ್ಮ ಭಾವನ ಮೊಮ್ಮಗಳು ಇವಾಗ ಗೃಹ ಪ್ರವೇಶ ಆಗ್ತಾ ಇದೆಯಲ್ಲ, ಆ ಹುಡುಗಿ ಒಬ್ಬಳೆ ಮಗಳು. ಅದು ಹೇರ್ ಕಟ್ ಮಾಡಿಸ್ಕೊಂಡಿರೋದು, ಆದರೆ ಅದಕ್ಕೆ ವಿಕ್ ಎಲ್ಲನೂ ಹಾಕಿ ಎಲ್ಲನೂ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅದಕ್ಕೇ ಆ ಹುಡುಗಿದೆ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಹಾಗೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಯಾವ ಥರ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಅದೇ ಅಂದರೆ ಕಂಪ್ಲೀಟ್ ಎಲ್ಲನೂ ಹಾಗೆ ಒರಿಜಿನಲ್ ವಾಯ್ಸ್ ಕೇಳಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಒರಿಜಿನಲ್ ಆಗಿ ಹಾಕಿದ್ದೀನಿ ಕಟ್ ಮಾಡಿ. ಪ್ರಸಾದದಿಂದ ಧನ ಧಾನ್ಯ ಮುಂತಾದ ಪ್ರಾಪ್ತವಾಗುತ್ತದೆ. ಮತ್ತು ಯಾವನು ದರಿದ್ರನಾಗಿ ಇರ್ತಾನೋ ಅವನಿಗೆ ಧನ ಪ್ರಾಪ್ತಿ ಆಗುತ್ತದೆ, ಅವನ ಎಲ್ಲಾ ಕಷ್ಟಗಳನ್ನು ಮುಕ್ತನಾಗುತ್ತಾನೆ. ಯಾವ ಮನುಷ್ಯನೋ ಭೀತಿ ಹೊಂದಿರ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ. ಅವರು ಶಿವಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದುದು. ಮತ್ತೆ ಸೂತ್ರಮಣಿಗಳು ಹೇಳುತ್ತಾರೆ, दर्शयामि गोविंद आंजनेय वरद गोविंद गोविंद आपद्बांधव गोविंद गोविंद ಏಡುಕೊಂಡಲವಾಡ ಗೋವಿಂದ ಗೋವಿಂದ. ಇನ್ನು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ಕಂಪ್ಲೀಟ್ ಆಯಿತು. ಇನ್ನೇನು ಮಹಾಮಂಗಳಾರತಿನೂ ಆಗ್ತಾ ಇದೆ. ಎಲ್ಲ ಮಂಗಳಾರತಿ ತಗೊಳ್ಳಿ, ಒಂಬತ್ತು ತಗೊಳ್ಳಿ, ಕೈಗೆ ಹೂವಾಕ್ಷದ ಕೈ ಇಟ್ಕೊಳ್ಳಿ. ಆಂ ದೇವದೇವಸ್ಯ ದೇವತಾ ಸರ್ವಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯ. ಇವ್ರ ಮಗಳದೇ ಗೃಹ ಪ್ರವೇಶ ಆಗ್ತಾ ಇರೋದು. ಇವರೇ ನಮ್ಮ ದೊಡ್ಡ ಓರ್ಗಿತ್ತಿ. देवदेवस्य देवता सर्वस्य अखिलांड कोटि ब्रह्मांड नायकस्य श्री महालक्ष्मी समेत सत्यनारायण स्वामी ब्रह्मणे नमः. ओम यज्ञ रक्षकाय दुर्गलवर्धन स्वामी प्राक यजुर्वेदवदादियः. ओम नमस्तो अग्निदेवाय आयोवानो गोचमानो अश्वेश्वर ईरिजः वीरान्मानो ध्रुवां देवदुष्मन्तरं सहदेवते. हरि ओम
देव परम ज्ञानम देहि देव परम सुखम धनम देहि यशो देहि काम मोक्षं च देहि मे अनिष्टानि नश्यन्तु दुरितानि भयानि च शान्तिरस्तु शुभं मे अस्तु कुर्वन्तु मम मंगलम आयश्च विद्यांच सदा सुखंच ಧರ್ಮ ಅರ್ಥ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಜಾಗ ಬಿಡಿ, ಬಂದವರೆಲ್ಲ ಹಾಕ್ತಾರೆ. ಅಲ್ಲಿಂದ ಎತ್ತಿಬೇಡಿ, ಮುಂದೆ ಬಂದು ಹಾಕಿ. ಜಾಗ ಬಿಡ್ತಾರೆ, ಜಾಗ ಬಿಡ್ತಾರೆ. ಇನ್ನು ಪೂಜೆ ಎಲ್ಲ ಮುಗೀತು. ಇವಾಗ ಸತ್ಯನಾರಾಯಣ ಸ್ವಾಮಿಗೆ ಆರತಿ ತೆಗೆಯುವಂಥದ್ದು. ಹೊಳ್ಳಿ ಹಾಡು. ಸತ್ಯನಾರಾಯಣ ಅನಗಶಯನ ಅವನ ಚರಣ ನಂಬಿಕೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ ಎಂದೆಂದು ಸ್ಥಿರವಾಗಿ ನೀನಿರು. ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ಇನ್ನು ಪೂಜೆ ಎಲ್ಲ ಆಗಿದ್ದೇ ತಡ. ಇನ್ನು ಎಲ್ಲರೂ ಆಚೆ ಈಚೆ ಇರೋರೆಲ್ಲರೂ ಒಳಗಡೆ ಬಂದು ಕ್ರೌಡ್ ಜಾಸ್ತಿ ಇತ್ತು. ಅಂದರೆ 1.5 hour 2 hour ಆ ಥರ ವೆಯ್ಟ್ ಮಾಡಿದ್ವಿ. ಕಡಿಮೆ ಆಗ್ತಾರೆ ಮತ್ತು ಕೊಡೋಣ ಕೂರಿಸಿ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲರೂ ಬಂದವರೆಲ್ಲ ಮಾತಾಡಿಸ್ಕೊಂಡು ಫೋಟೋ ತಕ್ಕೊಂಡು ಹಾಗೇ ಇದ್ದರು. ಸರಿ ಅಂತೇಳ್ಬಿಟ್ಟು ಇವಾಗ ನಾನು ನಮ್ಮ ಅಕ್ಕ ಗಿಫ್ಟ್ ಕೊಡೋಣ ತಗೊಂಬಂದಿರೋದು ಅಂತೇಳ್ಬಿಟ್ಟು ಕೊಡ್ತಾಯಿದ್ದೀವಿ. ಈಗಾಗಲೇ ನೋಡಿರ್ತೀರ ಗಿಫ್ಟ್ ಏನು ಅಂತ ಹೇಳ್ಬಿಟ್ಟು ನಾನು ತಗೊಂಡಿರೋ ಅಂಥದ್ದು. ಹೇಳ್ದೆ ಅಲ್ವ ಈ ಹಿಂದಿನ ವಿಡಿಯೋದಲ್ಲೇ ನನ್ನ ಶಕ್ತಿಗೆ ಎಷ್ಟು ಆಗತ್ತೆ ಏನು ಅಂತೇಳ್ಬಿಟ್ಟು ಆ ಥರದ್ರಲ್ಲಿ ಗಿಫ್ಟ್ ಕೊಟ್ಟಿದ್ದೀನಿ ನನ್ನ ಶಕ್ತಿ ಅನುಸಾರ. ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ನೋಡ್ದಂಗೆ ಅಂದರೆ 10 days ಬ್ಯಾಕು ಗಿಫ್ಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಅಲ್ವಾ, ಊರ ಹತ್ರನೇ ಬಂದಿದ್ದಾಗ ಆ ಗಿಫ್ಟು ಮತ್ತು ಅವರಿಬ್ರಿಗೂ ಬಟ್ಟೆ ತಗೊಂಡಿದ್ದೆ. ಅಂದರೆ ಸ್ಯಾರಿ ಮತ್ತು ಶರ್ಟು ಮತ್ತು ಪ್ಯಾಂಟು ಆ ಥರ. ಅಂದರೆ ಇವರು ಈ ಥರ ಇಬ್ಬರಿಬ್ಬರು ಕೂತ್ಕೊತಾರೆ ಅಂತೇಳಿ ಅಂದ್ಕೊಂಡಿರಲಿಲ್ಲ, ಐಡಿಯಾ ಇರಲಿಲ್ಲ ಯಾರು ಪೂಜೆ ಕೂತ್ಕೊತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನು ಒಬ್ರಿಗೆ ಅಂತೇಳ್ಬಿಟ್ಟು ತೊಗೊಂಬಂದೆ. ಇಲ್ಲಿ ಇಬ್ಬರು ಕೂತ್ಕೊಂಡಿದ್ರಲ್ವ, ಮತ್ತೆ ಅಂದ್ಕೊಂಡೆ ಇಬ್ಬರಿಗೂ ತರಬೇಕಾಗಿತ್ತು ಅಂತೇಳ್ಬಿಟ್ಟು. ಅಂದರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಅಂದ್ಕೊಳ್ಳೋದು. ಅವರೇನೋ ತಗೊಂಬರ್ತಾರೆ ಅಂತ ಅಂದ್ಕೊಳ್ಳಲ್ಲ, ಆದರೆ ನಮ್ಮ ಇದಕ್ಕೆ ನಾವು ಆ ಥರ ಕೊಡಬೇಕಲ್ವ. ಇನ್ನು ಅವ್ರಿಗೆ ಗಿಫ್ಟ್ ಎಲ್ಲ ಕೊಟ್ಬಿಟ್ಮೇಲೆ ಕೆಳಗಡೆಗೆ ಹೋದ್ವಿ ಊಟಕ್ಕೆ ಅಂತೇಳ್ಬಿಟ್ಟು. ಇನ್ನು ಆವಾಗ ಬಂದರು ನಮ್ಮವರು, ನೋಡಿ ಆಗ್ತಾನೆ ಬಂದಿದ್ದಾರೆ. ಇನ್ನು ಸರಿ ಅಂತೇಳ್ಬಿಟ್ಟು ಇನ್ನು ಅವರಿಗೆ ಮನೆಯೆಲ್ಲನೂ ನಮ್ಮ ಅಕ್ಕ ಎಲ್ಲನೂ ಕರ್ಕೊಂಡೋಗಿ ಮನೆ ಯಾವ ಥರ ಇದೆ ಏನು ಅಂತೇಳ್ಬಿಟ್ಟು ಎಲ್ಲನೂ ತೋರಿಸ್ತಾ ಇದ್ಲು. ಇನ್ನು ನಾನು ಅಲ್ಲಿ ಕ್ರೌಡ್ ಎಲ್ಲ ಜಾಸ್ತಿ ಇತ್ತು. ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತಾಗೆ ಇದ್ವಿ. ಈ ಥರ ಇತ್ತು ಫ್ರೆಂಡ್ಸ್. ಮತ್ತು ಊಟ ಎಲ್ಲನೂ ತಿಂದ್ಕೊಂಡು, ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲನೂ ಮಾಡಿದರು. ಐಟಮ್ಸು ವೆರೈಟಿಯಾಗಿ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದರು. ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ರು ಹಾಗೆ ಊಟಗಳೂ ಹಾಗೇ ಇದ್ದವು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಊಟ ಎಲ್ಲನೂ ಆಗಿದ್ದಾದಮೇಲೆ ಇನ್ನು ನಮ್ಮ ಅಕ್ಕ ಎಲ್ಲೋ ಕರ್ಕೊಂಡು ಹೋದ್ಲು. ಅದು ಎಲ್ಲಿಗೆ ಏನು ಹೇಗೆ ಅಂತೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನೋಡಿ ಇಲ್ಲಿ ನಮ್ಮ ಫ್ಯಾಮ್ಲಿ ಅಂದರೆ ನಮ್ಮ ಯಜಮಾನ್ರ ಕಡೆಯವರ ಫ್ಯಾಮ್ಲಿ, ನಾವು 3 ಜನ ಓರ್ಗಿತ್ತಿರು, ಹಾಗೆ ನಮ್ಮ ಯಜಮಾನ್ರು 3 ಜನ ಅಣ್ಣ ತಮ್ಮಂದರು. ನಮ್ಮವರು 2ನೇ ಅವರು, ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ. ಮತ್ತು ಇಲ್ಲಿ ಮತ್ತು ನಾವು 3 ಜನ ಇಲ್ಲೇ ನಮ್ಮ ಫ್ಯಾಮ್ಲಿ ಸಿಕ್ಕಿರೋದು ಅಂತಲೇ ಅಂದ್ಕೋಬೋದು. ಇಲ್ಲೂ ಅಷ್ಟೇ ಅಂದರೆ ಆ ಜನಗಳಲ್ಲಿ ನಾವು ಅದು ಇದು ಮಾಡೋಕ್ಕಾಗೋದಿಲ್ವಲ್ಲ, ಬೇಗ ಅರ್ಜೆಂಟಲ್ಲಿ ಈ ಥರ ಫೋಟೋಸ್ನ ತೊಗೊಂಡಿದ್ದೀವಿ. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ನಾವು 3 ಜನ ಓರ್ಗಿತ್ತಿರು ಮತ್ತು ನಮ್ಮ ಅಕ್ಕನ ಮಗಳೊಬ್ಬಳು. ಮಧ್ಯದಲ್ಲಿರೋವರು ದೊಡ್ಡವರು, ನಾನು 2ನೇ ಅವರು, ಇವರು ಚಿಕ್ಕವರು, ಆ ಥರ.